ದಯವಿಟ್ಟು ವಿಡಿಯೋನ ಸ್ಕ್ರಾಲ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಹಲೋ ಗಾಯ್ಸ್, ಸೊ ಈ ರೈನಿ ಸೀಸನಲ್ಲಿ ಸಮುದ್ರದ ಹತ್ರ ತುಂಬ ಜನ ಪ್ರವಾಸ ಹೋಗೋರಂಥವ್ರು ಇರ್ತೀರ. ಸೊ ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ, ಹೋಗಿ ಎಂಜಾಯ್ ಮಾಡಿ, ಕ್ಲೈಮೇಟ್ ಎಂಜಾಯ್ ಮಾಡಿ. ಬಟ್ ಬಿ ಕೇರ್ಫುಲ್, ಒಂದು ಸತಿ ನೀರಲ್ಲಿ ಇಳಿದ ಮೇಲೆ ತುಂಬ ದೂರ ಹೋಗೋದಕ್ಕೆ ಹೋಗಬೇಡಿ. ಏನಕ್ಕೆ ಅಂತೇಳಿ ಅಲೆಗಳ ಫೋರ್ಸು ತುಂಬಾ ಜೋರಿರುತ್ತೆ. ಅದು ಈ ರೈನಿ ಸೀಸನಲ್ಲಿ ತುಂಬಾ ಜೋರಿರುತ್ತೆ. ಸೊ ಬಿ ಕೇರ್ಫುಲ್. ನಾವು ಇದೇ ರೀತಿ ಹೋದಾಗ ಅಲ್ಲಿ 3 ಜನ ಹುಡುಗರು ಸಿಗಾಕೊಂಡಿದ್ರು ಆ್ಯಕ್ಚುಲಿ. ಬಟ್ ಇಬ್ಬರು ಬಂದು ಹೇಗೋ ಸೇಫ್ ಆದರು. ಅವ್ರಿಗೂ ಕೂಡ ಚಿಕ್ಕ ಪುಟ್ಟ ಗಾಯ ಆಗಿದೆ, ಎಲ್ಲ ಕಡೆ ತರ್ಚ್ಕೊಂಡಿದ್ರು. ಬಟ್ ಒಬ್ಬ ಮಾತ್ರ ಆಲ್ಮೋಸ್ಟ್ ಯಾರು ಹೋಗಿ ಕಾಪಾಡೋದಕ್ಕೂ ಆಗ್ತಾಯಿಲ್ಲ, ಆ ರೇಂಜಿಗೆ ಅಷ್ಟು ದೂರದಲ್ಲಿದ್ದ. ಬಟ್ ಪೊಲೀಸರು ಬಂದರು, ಏನು ಯೂಸ್ ಆಗಲಿಲ್ಲ. ಬಟ್ ನೀರಲ್ಲಿ ಇಳಿಯೋ ಅಂಥವ್ರು ಬೇಕಾಗಿತ್ತು, ಎಲ್ಲೂ ಕೂಡ ಸಿಗ್ತಾ ಇರಲಿಲ್ಲ. ಆ ನೀರಲ್ಲಿ ಇಳಿಯೋರು ಒಬ್ಬರೇ ಇದ್ದರು. ಬಟ್ ಅವರಿಗೆ ಒಬ್ರನ್ನ ಕಾಪಾಡಬೇಕು ಅಂತಂದರೆ ಮೇನ್ಲಿ ಒಂದು ಬೆಂಡ್ ಬೇಕಾಗಿತ್ತು. ಅಕ್ಕಪಕ್ಕ ಎಲ್ಲೂ ಕೂಡ ಬೆಂಡ್ ಇಲ್ದಿರೋ ಕಾರಣ ಆಲ್ಮೋಸ್ಟ್ ಒಂದು 20 ಮಿನಿಟ್ಸು ಆ ಹುಡುಗ ಬಡ್ಕೊತಿದ್ದ ಹೆಲ್ಪ್ ಅಂತ. ಕೊನೆಗೂ ಒಂದು 20 ಮಿನಿಟ್ಸ್ ಆದಮೇಲೆ ನೀರಲ್ಲಿ ಇಳಿಯೋಂಥ ಒಂದು ಪರ್ಸನ್ನು ಅವ್ರಿಗೆ ಒಂದು ಬೆಂಡ್ ಸಿಕ್ತು. ಆ ಬೆಂಡ್ ಸಿಕ್ಕಾದ್ಮೇಲೆ ಆ ಬೆಂಡ್ ಮುಖಾಂತರ ಹೋಗಿ ಆ ಹುಡುಗನ ಕಾಪಾಡಿದಂಥ ವ್ಯಕ್ತಿಗಂತೂ ರಿಯಲಿ ಹ್ಯಾಟ್ಸ್ ಆಫ್. ಏನಕ್ಕೆ ಅಂತ ಹೇಳಿದರೆ, ನಿಮ್ಮ ಜೀವನ ಎರಡೂ ಕೂಡ ಪಣಕ್ಕಿಟ್ಟು ಒಂದು ಜೀವನ ನೀವು ಕಾಪಾಡಿದ್ರಿ. ಸೊ ಅದು ನಿಮ್ಮ ವೃತ್ತಿನೇ ಆಗಿರ್ಬೋದು, ಅದು ನಿಮ್ಮ ಕಲೆನೇ ಆಗಿರ್ಬೋದು. ಅದು ಎಷ್ಟು ಕಡೆ ಪ್ರದರ್ಶನ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಇಂಥ ಕಷ್ಟ ಸಂದರ್ಭದಲ್ಲಿ ಅದು ಪ್ರದರ್ಶನ ಆಗಿ ಒಂದು ಜೀವನ ಉಳಿಸಿದೆ. ಆಗಲ್ವಾ? ಆಗಲ್ಲ, ಬಂದ್ಬಿಟ್ಟ. ಅಯ್ಯೋ ಹೋಯ್ತಾವ, ನೀವು ಹೊಂಟದ ಅಲ್ಲ ಕಣ, ಸುಮ್ಮನೆ ಈಜಾಡ್ಕೊಂಡು ಹೋಯ್ತಾವನೆ. ಕಾಪಾಡೋದು ಬಿಟ್ಬಿಟ್ಟು ಎಲ್ಲರೂ ವೀಡಿಯೋ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನು ಬುದ್ಧಿ ಇಲ್ವಾ ಅಂತಲೂ ಕೇಳ್ಬೋದು. ಬಟ್ ಇದು ಜಸ್ಟ್ ಅವೇರ್ನೆಸ್ಗಷ್ಟೇ. ಬಟ್ ಅಲ್ಲಿ ನಿಂತಿರೋ ಅಷ್ಟು ಜನನೂ ಎಲ್ಲ ಥರ ಪ್ರಯತ್ನನೂ ಮಾಡಿದ್ರು, ಪಬ್ಲಿಕ್ಕು ಸೇರಿಕೊಂಡು. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಮೀನು ಹಿಡಿಯೋ ಬಲೆ ಕೂಡ ಇತ್ತು, ಅದ್ರ ಮುಖಾಂತರ ಹೋಗಿ ರೀಚ್ ಆಗಬೇಕು ಅಂತೇಳಿ ಟ್ರೈ ಮಾಡಿದ್ರು. ಬಟ್ ಆಗಲಿಲ್ಲ.